ಹುಷಾರು, ನಾನು ನಿನಗಿಂತ ಕೊಳಕಾಗಿ ಮಾತನಾಡಬಲ್ಲೆ. ಹೀಗಂತ ಖಡಕ್ ವಾರ್ನಿಂಗ್ ಕೊಟ್ಟಂತಹ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಯಾರಿಗೆ ವಾರ್ನಿಂಗ್ ಕೊಟ್ಟಿದ್ದು? ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಡುವಂತೆ ಮಾಡಿದ್ದು ಯಾರು? ವಾರ್ನಿಂಗ್ ಮಟ್ಟಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದಾರೆ ಅಂದರೆ ಅಲ್ಲಿ ಏನೋ ನಡೆದಿರಬಹುದು. ಎಸ್, ಇದು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ವಿಜಯಲಕ್ಷ್ಮಿ ಕೊಟ್ಟಂತಹ ಒಂದು ವಾರ್ನಿಂಗ್ ಸ್ಟೋರಿಯನ್ನು ಹೇಳ್ತಾ ಇದ್ದೀವಿ. ಎಸ್, ವಿಜಯಲಕ್ಷ್ಮಿ ಯಾರಿಗೆ ವಾರ್ನಿಂಗ್ ಕೊಟ್ಟರು, ಯಾವ ಕಾರಣಕ್ಕೋಸ್ಕರ ವಾರ್ನಿಂಗ್ ಕೊಟ್ಟರು, ಯಾವ ವಿಚಾರ, ವಿಜಯಲಕ್ಷ್ಮಿ ಯಾರು ಅಂದರೆ ದರ್ಶನ್ ಅವರ ಪತ್ನಿನೋ ಅಥವಾ ಸೃಜನ್ ಲೋಕೇಶ್ ಅವರ ಮೊದಲಿನ ಗೆಳತಿನೋ? ಎಸ್, ಅದನ್ನು ನಾವು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ. ಸದ್ಯಕ್ಕಂತೂ ವಿಜಯಲಕ್ಷ್ಮಿಯವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಯಾರಿಗೆ, ಯಾವ ಕಾರಣಕ್ಕೆ? ನಟಿ ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಟ್ಟಿದ್ದು ಇವರಿಗೇನೆ. ನಿರ್ದೇಶಕ ಸೀಮನ್ ಹೇಳಿಕೆಗೆ ನಟಿ ವಿಜಯಲಕ್ಷ್ಮಿ ಗರಂ ಆಗಿದ್ದಾರೆ. ನಾಮ್ ತಮಿಳರ್ ಕಟ್ಟಿ ಪಕ್ಷದ ಸಂಸ್ಥಾಪಕ ಸೀಮನ್ ವಿರುದ್ಧ ಲೈಂಗಿಕ ಕಿರುಕುಳ ದೂರಿನ ತನಿಖೆ ನಡೆಸಿ 12 ತಿಂಗಳ ಒಳಗೆ ವರದಿ ಸಲ್ಲಿಸುವಂತೆ ಮದ್ರಾಸ್ ಹೈಕೋರ್ಟ್, ಅಂದರೆ 12 ತಿಂಗಳ ಒಳಗೆ ವರದಿ ಸಲ್ಲಿಸುವಂತೆ ಮದ್ರಾಸ್ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿತ್ತು. ಎಸ್, ವಿಜಯಲಕ್ಷ್ಮಿಯವರು ವಾರ್ನಿಂಗ್ ಕೊಟ್ಟಿದ್ದು ಬೇರೆ ಯಾರಿಗೂ ಅಲ್ಲ, ನಾಮ್ ತಮಿಳರ್ ಕಟ್ಟಿ ಪಕ್ಷದ ಸಂಸ್ಥಾಪಕ ಜೊತೆಗೆ ನಿರ್ದೇಶಕ ಜೊತೆಗೆ ನಿರ್ಮಾಪಕರಾಗಿರುವಂತಹ ಸೀಮನ್ ಅವರಿಗೆ. ಅಂದರೆ ಯಾವ ಕಾರಣಕ್ಕೋಸ್ಕರ ಸೀಮನ್ ಅವರಿಗೆ ವಿಜಯಲಕ್ಷ್ಮಿಯವರು ವಾರ್ನಿಂಗ್ ಕೊಟ್ಟರು? ಎಸ್, ಅದನ್ನು ನಾನು ಮುಂದಿನ ಬ್ರೇಕಿಂಗ್ ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ವಿಜಯಲಕ್ಷ್ಮಿ ಗರಂ ಆಗಿದ್ದಾರೆ, ಅದು ಕೂಡ ಸಿಂಗ್ಯುಲರ್ ವರ್ಡಲ್ಲಿ. ಎಸ್, ಸಿಂಗ್ಯುಲರ್ ವರ್ಡಲ್ಲೇ ನಾನು ಪದವನ್ನು ಬಳಸ್ತೀನಿ ಅನ್ನೋ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹುಷಾರು, ನಾನು ನಿನಗಿಂತ ತುಂಬ ಕೊಳಕಾಗಿ ಮಾತನಾಡಬಲ್ಲೆ, ಹೀಗಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದು ಕೂಡ ಒಬ್ಬ ನಿರ್ಮಾಪಕನಿಗೆ, ಒಂದು ಪಕ್ಷದ ನಾಯಕನಿಗೆ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿಯವರು ವಾರ್ನಿಂಗ್ ಕೊಟ್ಟರು? ಎಸ್, ಅದನ್ನು ನಾನು ಮುಂದಿನ ಬ್ರೇಕಿಂಗಲ್ಲಿ, ಮುಂದಿನ ಒಂದು ಅಪ್ಡೇಟ್ ನ್ಯೂಸಲ್ಲಿ ಕೊಡ್ತೀನಿ. ಸದ್ಯಕ್ಕಂತೂ ವಿಜಯಲಕ್ಷ್ಮಿಯವರು ಸೀಮನ್ ವಿರುದ್ಧ ಲೈಂಗಿಕ ಕಿರುಕುಳ ದೂರಿನ ತನಿಖೆಯನ್ನು ನಡೆಸಿ ಅಂತೇಳಿ ಈಗಾಗಲೇ ಕೋರ್ಟ್ಗೆ. ಎಸ್, ವಿಜಯಲಕ್ಷ್ಮಿ ಜೊತೆ ನಾನು 6 ತಿಂಗಳು ಇದ್ದೆ, ಅವಳಾಗೆ ಆಸೆಪಟ್ಟು ನನ್ನ ಜೊತೆ ಸಂಬಂಧವನ್ನು ಬೆಳೆಸಿದ್ರು, ಬಳಿಕ ಅವಳಾಗಿಯೇ ಬಿಟ್ಟು ಹೋಗಿದ್ದಾಳೆ, ಹೀಗಂತ ಸೀಮನ್ ಅವರು ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ವಿಜಯಲಕ್ಷ್ಮಿ 2023ರಲ್ಲಿ ನೀವು ನನಗೆ 50,000 ರೂಪಾಯಿ ಕೊಟ್ಟಿದ್ರಿ, ಯಾಕೆ ಕೊಟ್ಟಿದ್ರಿ? ನಿಮ್ಮ ಮದುರೈ ಸೆಲ್ವನ್ ನನಗೆ 1 ಕೋಟಿ ಕೊಟ್ಟಿದ್ದಾರೆ ಅಂತೇಳಿ ಸಾರ್ವಜನಿಕವಾಗಿ ಹೇಳ್ಕೊಂಡಿದ್ದಾರೆ, ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ನನ್ನ ಗೌರವಕ್ಕೆ ಧಕ್ಕೆ ತಂದಿದೆ, ಹೀಗಂತ ವಿಜಯಲಕ್ಷ್ಮಿಯವರು ಗರಂ ಆಗಿದ್ದಾರೆ. ಎಸ್, ಇದು ಹಣಕಾಸಿನ ವ್ಯವಹಾರ ಜೊತೆಗೆ ಒಂದು ಸಂಬಂಧದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಜಯಲಕ್ಷ್ಮಿಯವರು ಗರಂ ಆಗಿರುವಂಥದ್ದು. ಅಂದರೆ ಈ ವ್ಯಕ್ತಿ ಹೇಳ್ತಾರೆ, ಯಾರು ಸೀಮನ್ ಅನ್ನೋ ವ್ಯಕ್ತಿ ಹೇಳ್ತಾರೆ, ವಿಜಯಲಕ್ಷ್ಮಿಯವರು ನನ್ನ ಜೊತೆ ಕೇವಲ 6 ತಿಂಗಳು ಮಾತ್ರ ಇದ್ದರು, ಅವರಾಗೇ ಬಂದರು, ಅವರಾಗೇ ಹೋದರು, ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಸೊ ಇದು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕವಾಗಿ ಧಕ್ಕೆ ತರುವಂತಹ ಒಂದು ವಿಚಾರ ಆಗಿತ್ತು. ಜೊತೆಗೆ ಇವರು ಸೀಮನ್ ಅವರು ವಿಜಯಲಕ್ಷ್ಮಿಯವರ, ಅಂದರೆ ಸೀಮನ್ ಅವರ ಸ್ನೇಹಿತ ಮದುರೈ ಸೆಲ್ವನ್ ಅಂತೇಳಿ, ಅವರು ವಿಜಯಲಕ್ಷ್ಮಿಯವರಿಗೆ ನಾವು 1 ಕೋಟಿ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ವಿಜಯಲಕ್ಷ್ಮಿಯವರಿಗೆ ಸಾಕಷ್ಟು ಬೇಸರ ತಂದಿತ್ತು, ಸಾಕಷ್ಟು ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿಯವರು ಈಗ ಸೆಲ್ವನ್ ಜೊತೆಗೆ ಈ ವ್ಯಕ್ತಿಗೆ, ಯಾರು ಸೀಮನ್ ಅವರಿಬ್ಬರಿಗೂ ಕೂಡ ಒಂದು ವಾರ್ನಿಂಗ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿರುವಂತಹದ್ದು.